ಅಗ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ. ಪ್ರಳಯ 3 ತಿಂಗಳು ಬೀಸಿ ಬಡಿದಾಗ ಬೆಟ್ಟಗಳು ಅಲ್ಲಾಡಿ ಹೋಗುತ್ತದೆ. ಆದರೆ ಎಂತಹ ಕಷ್ಟದಲ್ಲಿಯೂ ಧೀರರು ನಿಶ್ಚಲವಾದ ಮನಸ್ಸು ಅಲ್ಲಾಡಿಸುವುದಿಲ್ಲ. ಇವತ್ತು ದಿನಪಂಚಾಂಗಕ್ಕಿಂತ ಮುಂಚೆ ಹಿರಿಯ ವಿದ್ವಾಂಸರು, ಸಾರಸತ್ವದ ಲೋಕದ ಜ್ಞಾನಿಗಳು ಶ್ರೀ ಶತಾವಧಾನಿ ಆರ್ ಗಣೇಶ್ರವರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಭಾಳ ಇದೆ ಅವ್ರದ್ದು. ನಿಜವಾಗ್ಲೂ ಅಂಥ ಜ್ಞಾನಿಗಳ ಬಗ್ಗೆ ನಾವು ತಿಳ್ಕೋಬೇಕು. ಆಕಾಶವನ್ನೇ ಮುಟ್ಟಿದರೂ ಭೂಮಿಗೆಷ್ಟು ಹತ್ತಿರ. ಕನ್ನಡದಲ್ಲಿ ಅವಧಾನ ಕಲೆ ಎಂಬ ಒಂದು ಶೋಧ ಗ್ರಂಥ, ಟಿಲಿಟ್ ಪದವಿಗೆಂದೇ ಅದನ್ನು ಪ್ರಸ್ತುತಪಡಿಸಲಾಗಿತ್ತು. ಲೇಖಕರಿಗೆ ವಿದ್ವಾಂಸರೊಬ್ಬರು ನಿಮಗೆ ಕನ್ನಡದಲ್ಲಿ ಡಾಕ್ಟರೇಟ್ ಇಲ್ಲದಿರುವುದರಿಂದ ನೀವು ಆಡುವ ಮಾತುಗಳಿಗೆ ಪ್ರಮಾಣವಿಲ್ಲ ಎಂದರು. ಲೇಖಕರು ಈ ವಿದ್ವಾಂಸರೊಡನೆ ವಾದ ಮಾಡುತ್ತಾ ಕೂರದೆ ನೂರಾರು ಅರ್ಥಗಳನ್ನು ಒಮ್ಮಿಸಬಲ್ಲ ವಿದ್ವತ್ಪೂರ್ಣವಾದ ಸಟ್ಟಾರ ಪದ್ಯವೊಂದನ್ನು ಅವರಿಗೆ ಕಳಿಸಿದರು. ಅವರೊಂದಿಗೆ ಏನೆಂದು ಬರೆದಿದ್ದರೂ ಗೊತ್ತೇ? ನೀವು ಕನ್ನಡದಲ್ಲಿ ಡಾಕ್ಟರೇಟ್ ಪಡೆದಿದ್ದೀರಿ ನಿಜ, ಆದರೆ ನಿಜವಾಗಿಯೂ ನೀವು ವಿದ್ವಾಂಸರೇ ಆಗಿದ್ದರೆ ಈ ಪದ್ಯದ ಅರ್ಥವನ್ನು ವಿವರಿಸಿಬಿಡಿ, ಅಥವಾ ಕವಿಯಾಗಿದ್ದರೆ ಇಂತಹ ಒಂದು ಪದ್ಯವನ್ನು ಬರೆದು ಬಿಡಿ ಎಂದಿದ್ದರು. ಪಂಡಿತರ ಸ್ಥಿತಿ, ದೇವರಿಗೆ ಪ್ರೀತಿ, ಹೀಗೆ ತಮ್ಮ ಪಾಂಡಿತ್ಯವಾದರಿಂದಲೇ ವ್ಯಕ್ತಿಯ ಸವಾಲಿಗೆ ಪ್ರಖರ ಉತ್ತರವನ್ನು ಕೊಟ್ಟಂತಹ ಆ ಧೀಮಂತ ಯಾರು ಗೊತ್ತೇ? ಶತಾವಧಾನಿ ಆರ್ ಗಣೇಶ್. ಅವರಿಗೆ 60 ವರ್ಷ. ಹೀಗಾಗಿ ವಸಂತ ಪ್ರಕಾಶನದವರು ಗಣೇಶರ ಆಪ್ತ ವಲಯದಲ್ಲಿ BN ಶಶಿಕಿರಣ ಅವರಿಂದ ವ್ಯಕ್ತಿ ವಿಭೂತಿ ಎಂಬ ಕೃತಿಯೊಂದನ್ನು ಕನ್ನಡಿಗರಿಗೆ ಸಮರ್ಪಿಸಿದ್ದಾರೆ. ಇಡೀ ಕೃತಿ ಶತಾವಧಾನಿ ಗಣೇಶರ ಬದುಕು ಮತ್ತು ವ್ಯಕ್ತಿತ್ವಕ್ಕೆ ಗೌರವದಿಂದ ಸಮರ್ಪಿಸಿದ ಒಂದು ಸುಗಂಧ ಪುಷ್ಪ ಅನಿಸುವುದು ಸಹಜ. ಗಣೇಶರ ಪಾಂಡಿತ್ಯದ ಕುರಿತಂತೆ ಭೈರಪ್ಪನವರ ಮಾತುಗಳನ್ನು ಉಲ್ಲೇಖಿಸುವುದೇ ಸೂಕ್ತ. ಗಣೇಶರು ಉನ್ನತ ಮಟ್ಟದಲ್ಲಿ ತಂತ್ರಜ್ಞಾನ, ವಿಜ್ಞಾನವನ್ನು ಓದಿದವರು. ಸಂಸ್ಕೃತ ಭಾಷೆ, ವ್ಯಾಕರಣ, ಸಾಹಿತ್ಯಗಳನ್ನು ಅರಿದು ಕುಡಿದವರು. ಹಾಗೆಯೇ ಭಾರತೀಯ ಶಾಸ್ತ್ರಗಳ ಎಲ್ಲ ಶಾಖೆಗಳನ್ನು ಸಾಕಷ್ಟು ಮಟ್ಟಿಗೆ ಅಧ್ಯಯನ ಮಾಡಿದವರು. ಹಳಗನ್ನಡ, ನಡುಗನ್ನಡ, ಸಮಕಾಲೀನ ಕನ್ನಡ ಸಾಹಿತ್ಯವನ್ನು ಅಭ್ಯಾಸ ಮಾಡಿದವರು. ವಿಶೇಷವಾಗಿ ಕರ್ನಾಟಕ ಸಂಗೀತದಲ್ಲಿ ಸ್ವತಃ ಕೀರ್ತನೆಗಳನ್ನು ರಚಿಸುವ ಮಟ್ಟಿಗೆ ಅಭ್ಯಾಸ ಮಾಡಿರುವವರು. ಭಾರತೀಯ ನರ್ತನ ಶಾಸ್ತ್ರವನ್ನು ತಿಳಿದವರು. ಭಾರತೀಯ ಶಿಲ್ಪ, ದೇವಾಲಯ ನಿರ್ಮಾಣದ ಶಾಸ್ತ್ರಗಳಿಗೆ ಪ್ರವೇಶವುಳ್ಳವರು. ಸೋದರ ತಮಿಳು, ತೆಲುಗು ಭಾಷೆಗಳ ಸಾಹಿತ್ಯವನ್ನು ಓದಿದವರು. ಇಂಗ್ಲಿಷ್ ಸಾಹಿತ್ಯವನ್ನೂ ಪರಿಶೀಲಿಸಿದವರು. ಕನ್ನಡ, ಸಂಸ್ಕೃತ, ತೆಲುಗುಗಳಲ್ಲಿ ಅವಧಾನ ಮಾಡಿರುವ ಸಾಧಾರಣ ಸ್ಮೃತಿಶಕ್ತಿ ಮತ್ತು ಕಲ್ಪನಾಶೀಲತೆಯನ್ನು ಗಳಿಸಿಕೊಂಡಿರುವವರು. ಇಷ್ಟೆಲ್ಲ ಇದ್ದು ಕೇವಲ ಭೂತಕಾಲದತ್ತ ನೋಡದೆ ಸಮಕಾಲೀನ ಕಲಾ ಪ್ರಕಾರಗಳಲ್ಲಿ ಆಸಕ್ತಿ ಇರುವವರು. ಅವರ ಸಿನಿಮಾಗಳನ್ನು ನೋಡುತ್ತಾರೆ. ಗಣೇಶರು ಏನು ಬರೆದರೂ ವ್ಯಾಪಕ ಸಂಶೋಧನೆ ಮತ್ತು ವಿಪುಲ ಸಾಮಗ್ರಿಯ ಆಧಾರವಿಲ್ಲದೆ ಬರೆಯುವುದಿಲ್ಲ. ಅವರದು ರಸಪೂರ್ಣ ವಿದ್ವತ್ತು. ಇಷ್ಟಾದರೂ ಭೈರಪ್ಪನವರ ಕಣ್ಣಿಗೆ ಕಾಣದೆ ಅಥವಾ ಅವರ ಪದಗಳಿಗೆ ನಿಲುಕದೆ ನುಸುಳಿ ಹೋಗಿರುವ ಅನೇಕ ಸಂಗತಿಗಳು ಗಣೇಶರ ಬದುಕಿನಲ್ಲಿ ಇಲ್ಲ ಎನ್ನಲಾಗದು. ಈ ಕೃತಿ ಓದುವಾಗಲೇ ನನಗೂ ಅಚ್ಚರಿ ಎನಿಸಿದ್ದೇನೆಂದರೆ, ಮನೆಯವರ ಒತ್ತಾಯಕ್ಕೆ ಮಣಿದು ಶತಾವಧಾನಿಗಳು ವೈದ್ಯಕೀಯ ವಿಭಾಗದ ಅಧ್ಯಯನಕ್ಕೆ ಮನಸ್ಸು ಮಾಡಿದ್ದರಂತೆ. ಅವರ ಬುದ್ಧಿವಂತಿಗೆ ಮಣಿಪಾಲದ ಮೆಡಿಕಲ್ ಕಾಲೇಜಿನಲ್ಲಿ ಸೀಟೂ ದಕ್ಕಿತ್ತು. ಅದು ದುಬಾರಿ ಎನ್ನುವ ಕಾರಣಕ್ಕೆ ಅದನ್ನು ಬಿಟ್ಟು ಇಂಜಿನಿಯರಿಂಗ್ ಅನ್ನು ಆರಿಸಿಕೊಂಡರಂತೆ. ಮತ್ತೊಂದು ಅಚ್ಚರಿ ಏನು ಗೊತ್ತೇ? ಇಂಜಿನಿಯರಿಂಗ್ ಫಲಿತಾಂಶ ಬರುವ ಹೊತ್ತಲ್ಲೇ IASಗೂ ಹಾಜರಾಗಿ ಪ್ರಿಲಿಮ್ಸ್ ಅನ್ನು ಮುಗಿಸಿಕೊಂಡರಂತೆ. ಅವರು ತಾವು ಓದಿದ UVCE ಕಾಲೇಜಿನಲ್ಲಿ ಕೆಲಸ ಸಿಕ್ಕಿದ್ದರಿಂದ ಅವರು ಅಧಿಕಾರಿಯಾಗುವ ಅವಕಾಶ ತಪ್ಪಿತು. ನಮ್ಮೆಲ್ಲರಿಗೂ ಲಾಭವಾಯಿತು. ಗಣೇಶರಿಗೆ ಗ್ರೀಕ್, ಲ್ಯಾಟಿನ್, ಇಟಾಲಿಯನ್ ಸೇರಿದಂತೆ 18 ಭಾಷೆಗಳ ಪರಿಚಯವಿದೆ. ಮತ್ತು ಅವುಗಳಲ್ಲಿ 8 ಭಾಷೆಗಳ ಮೇಲೆ ಎಷ್ಟರ ಮಟ್ಟಿಗೆ ಹಿಡಿತವಿದೆ ಎಂದರೆ, ಕವನಗಳನ್ನು ರಚಿಸಬಲ್ಲಷ್ಟು ಅವರು ಗ್ರೀಕ್ ಕಲಿತ ವಿಧಾನವನ್ನು ಶಶಿಕಿರಣ ತಮಾಷೆಯಾಗಿ ಹಿಡಿದುಕೊಂಡಿದ್ದಾರೆ. ಗ್ರೀಕ್ ನಾಗರಿಕತೆಯನ್ನು ಸಮಗ್ರವಾಗಿ ಅರಿಯಲೆಂದು ಅಲ್ಲಿನ ಮಹಾಕಾವ್ಯಗಳನ್ನು ಮೂಲ ಭಾಷೆಯಲ್ಲಿಯೇ ಅಧ್ಯಯನ ಮಾಡುವ ಮನಸ್ಸು ಇವರಿಗಾಯಿತು. ಸರಿಯಾದ ಮಾರ್ಗ ತಿಳಿಯದೆ ಅಂದಿನ ದಿನಗಳ ಏರ್ಮೈಲ್ ಆವೃತ್ತಿಯ ಪತ್ರವೊಂದರಲ್ಲಿ ಟು ಎನಿ ಪ್ರೊಫೆಸರ್ ಆಫ್ ಗ್ರೀಕ್ USA ಎಂದು ಬರೆದು ಅಂಚೆಗೆ ಹಾಕಿದ್ದರಂತೆ. ಈ ಕಾಗದ ಟೆಕ್ಸಾಸ್ ವಿಶ್ವವಿದ್ಯಾಲಯದ ಪ್ರೊಫೆಸರ್ ಕೈ ಸೇರಿ ಅವರು ಸಾಕಷ್ಟು ಪುಸ್ತಕಗಳನ್ನು ಕಳಿಸಿಕೊಟ್ಟರಂತೆ. 19ನೇ ವಯಸ್ಸಿನಲ್ಲಿ ಗಣೇಶರು ಮೊದಲು ಅಷ್ಟಾವಧಾನವನ್ನು ಮಾಡಿದ್ದರಂತೆ. ನಮ್ಮಲ್ಲಿ ಬಹುತೇಕರಿಗೆ ಇನ್ನೂ ಆ ವಯಸ್ಸು BCA ಮೇಲೆ ಕೈಯಾಡಿಸುತ್ತಾ ಕನ್ನಡಿ ಮುಂದೆ ನಿಂತುಕೊಂಡು ತನ್ನ ತಾನು ಬಣ್ಣಿಸಿಕೊಳ್ಳುವುದಾಗಿದೆ. ಗಣೇಶರು ಆ ಹೊತ್ತಿಗೆ ಸಾಹಿತ್ಯ ಸಾಹಸವನ್ನೇ ಮಾಡಿಬಿಟ್ಟಿದ್ದರು. ಅವಧಾನ ಸಾಮಾನ್ಯವಾದ ಕಲೆಯಲ್ಲ. 8 ಮಂದಿ ಪೃಚ್ಛಕರು 8 ಬೆನ್ನ ಬಗೆಯ ಸವಾಲುಗಳನ್ನು ಎಸೆಯುತ್ತಾರೆ. ಪುಸ್ತಕ ಲೇಖನಗಳನ್ನು ಬಳಸದಂತೆ
ಪೃಚ್ಛಕರು ಕೆಲವು ಪ್ರಶ್ನೆಯನ್ನು ಮನದಲ್ಲೇ ಧಾರಣಾ ಮಾಡಿಕೊಂಡು ಅದಕ್ಕೆ ಸೂಕ್ತ ಉತ್ತರ ಕೊಡುವ ಚಮತ್ಕಾರ ಇದು. ಒಂದೆಡೆ ವಸ್ತು ಮತ್ತು ಛಂದಸ್ಸನ್ನು ಸೂಚಿಸಿ ಸಂಬಂಧವೇ ಇಲ್ಲದ ಪದಗಳನ್ನು ಮುಂದಿಟ್ಟುಕೊಂಡು ಕವನ ಸವಾಲಾದರೆ, ಮತ್ತೊಂದೆಡೆ ಹೆಜ್ಜೆ ಹೆಜ್ಜೆಗೂ ಅಕ್ಷರಗಳನ್ನೇ ನಿಷೇಧಿಸುತ್ತಾ ಕವನ ಬರೆಯುವ ಸವಾಲು. ಇವುಗಳ ನಡುವೆ ಮ್ಯಾಜಿಕ್ ಸ್ಕ್ವೇರ್, ಘಂಟನಾದ ಮತ್ತು ಅಪ್ರಸ್ತುತವಾದ ಪ್ರಶ್ನೆಗಳ ತಲೆನೋವು ಬೇರೆ. ಅವಧಾನಿಯಾದವ ಶಾಂತಚಿತ್ತನಾಗಿ ಇವೆಲ್ಲಕ್ಕೂ ಸೂಕ್ತವಾಗಿ ಉತ್ತರಿಸುತ್ತಾ ಹೋಗಬೇಕು. ಸಾಮಾನ್ಯವಾಗಿ ಅಷ್ಟಾವಧಾನಕ್ಕೆ 8 ಗಂಟೆಗಳು ಬೇಕಾಗುತ್ತವೆ. ಗಣೇಶರು ಅರ್ಧ ಗಂಟೆಯಲ್ಲೇ ಒಂದು ಅಷ್ಟಾವಧಾನವನ್ನು 3 ಗಂಟೆಗಳು ಹಿಡಿಯುವ ಶತಾವಧಾನವನ್ನು ಒಂದು ದಿನದಲ್ಲೇ ಮುಗಿಸಿರುವ ಸಾಧಕರು. 1000 ಪೃಚ್ಛಕರು ಸಿಕ್ಕಿದರೆ ಪುಣ್ಯಾತ್ಮ ಸಹಸ್ರ ಅವಧಾನವನ್ನು ಮಾಡಿಬಿಟ್ಟಿದ್ದಾರೆ. ಏನೋ ಅವಧಾನವಲ್ಲದೆ ಗಣೇಶರು ಅನೇಕ ರಚನೆಗಳನ್ನು ಮಾಡಿದ್ದಾರೆ. ಅವರ ಸಂಖ್ಯೆ ಎಷ್ಟು ದೊಡ್ಡದೆಂದರೆ ಅನೇಕ ಬಾರಿ ತಾವೇ ರಚಿಸಿದ ರಚನೆಯನ್ನು ಗಣೇಶರೇ ಮರೆತು ಹೋಗಿರುತ್ತಾರೆ. ಮಿತ್ರರು ಯಾವುದಾದರೊಂದು ರಚನೆಯನ್ನು ಹೇಳಿಕೊಳ್ಳುತ್ತಿದ್ದರೆ ಆಸಕ್ತಿಯಿಂದ ಕೇಳುವ ಗಣೇಶರು ಯಾರೋ ಚೆನ್ನಾಗಿ ಬರೆದಿದ್ದಾರೆ ಎಂದು ಖುಷಿ ಪಡುತ್ತಾರಂತೆ. ಗುರುಗಿಸಿಕೊಳ್ಳುತ್ತಿದ್ದವರು ಬರೆದವರು ನೀವೇ ಎಂದಾಗ ಒಕ್ಕಾಗದೆ ಮತ್ತೇನು ಮಾಡಬೇಕೋ ಹೇಳಿ. ಈ ಕೃತಿಯಲ್ಲಿ 3 ಭಾಗವಿದೆ. ಗಣೇಶರ ಬದುಕಿನ ಸಹಜ ಸಂಗತಿಗಳನ್ನು ಒಳಗೊಂಡ ಇರುವ ಅವರ ಪಾಂಡಿತ್ಯದ ಬಣ್ಣನೆಯ ಅರಿವು ಮತ್ತು ಗಣೇಶನ ಹೃದಯದ ಆಳಕ್ಕಿಳಿಸಬಲ್ಲ ಅವರ ಬದುಕಿನ ಅಪರೂಪದ ಘಟನೆಗಳು ನಲುವು. ಬೆಂಗಳೂರಿನ ಸಂಸ್ಥೆಯೊಂದು ಗಣೇಶರನ್ನು ಒಮ್ಮೆ ಸನ್ಮಾನಿಸಿದಂತೆ ಗೌರವ ಸ್ವೀಕರಿಸಿ ಮಾತನಾಡಿದ ಅವರು, ಒಬ್ಬ ವ್ಯಕ್ತಿ ಜೀವನದಲ್ಲಿ ಸಮೃದ್ಧವಾಗಿ ಸುಖಪಟ್ಟಿರುವುದಕ್ಕೆ ಎಲ್ಲಿಯಾದರೂ ಸನ್ಮಾನ ಸಲ್ಲಿಸುವುದೇನು ಎಂದಿದ್ದರಂತೆ. ಗಣೇಶರು ಅನುಭವಿಸಿದ ಸುಖ ಬಹುಶಃ ನಿಮ್ಮ ಸಾಮಾನ್ಯ ಅಳತೆಗೆ ನಿಲುಕುವಂಥದ್ದಲ್ಲ. ಒಂದಷ್ಟು ಬ್ಯಾಂಕ್ ಬ್ಯಾಲೆನ್ಸ್, ಒಂದು ಮನೆ, ಕಾರು, ಇವುಗಳು ಆಸುಪಾಸಿನಲ್ಲೇ ಸುಖದ ಚಿತ್ರಣ. ಗಿರಾಕಿ ಹೊಡೆಯುತ್ತಿದ್ದರೆ ಗಣೇಶರ ಈ ಮಾತನ್ನು ಅರ್ಥ ಮಾಡಿಕೊಳ್ಳುವುದು ಬಲು ಕಷ್ಟ. ನಿರಂತರ ಸಾಹಿತ್ಯ ರಸಾಸ್ವಾದನೆಯಲ್ಲಿ ಆನಂದವನ್ನು ಕಾಣುತ್ತಾ ಮೈಮರೆತ ಗಣೇಶರು ತಮ್ಮ ಆನಂದವನ್ನು ಮತ್ತೊಬ್ಬರಿಗೆ ಹಂಚುತ್ತಾ ಅವರು ಮೈಮರೆಯುವಂತೆ ಮಾಡಿದರಲ್ಲ. ನಿಜಕ್ಕೂ ಇದಕ್ಕಿಂತಲೂ ಹೆಚ್ಚಿನ ಸುಖ ಮತ್ಯಾವುದಿಲ್ಲ. ಬಹುತೇಕರಿಗೆ ಗೊತ್ತಿರದ ಸಂಗತಿ, ಗಣೇಶರು ಯೌವನ ಕಾಲದಲ್ಲಿ ಸಿನಿಮಾಗಳಿಂದ ಸಾಕಷ್ಟು ಪ್ರಭಾವಿತರಾಗಿದ್ದರು ಅನ್ನೋದು. ತೆಲುಗು ಪೌರಾಣಿಕ ಸಿನಿಮಾಗಳಂತೂ ಅವರು ಅಪಾರವಾಗಿ ಸೆಳೆದಿವೆ. ಅದನ್ನವರು ಗೌರವವೆಂದೇ ಭಾವಿಸುತ್ತಾರೆ. ಅನೇಕ ಬಾರಿ ಸಿನಿಮಾ ಥಿಯೇಟರ್ನಲ್ಲಿ ಕುಳಿತು ಹಾಡು ಯಾವ ಛಂದಸ್ಸಿನಲ್ಲಿದೆ, ಇದರ ರಾಗ ಯಾವುದು ಎಂದು ತಮ್ಮ ಬಳಿಯಿದ್ದ ಚೀಟಿಯಲ್ಲಿ ಗೀಚಿಕೊಂಡು ಬರುತ್ತಿದ್ದರಂತೆ. ಸಿನಿಮಾ ಮಂದಿರಗಳೊಳಗೆ ಇವರ ಅವಧಾನ ನಿಲ್ಲುತ್ತಿರಲಿಲ್ಲ. ಗಣೇಶರು ಇಂಗ್ಲಿಷ್ ಸಿನಿಮಾಗಳನ್ನು ನೋಡುತ್ತಿದ್ದರಂತೆ. ಪಂಚೆ ಉಟ್ಟುಕೊಂಡೇ ವಿಭೂತಿ ಬೆಳೆದುಕೊಂಡು ಕೈಯಲ್ಲೊಂದು ಪುಸ್ತಕವನ್ನು ಹಿಡಿದು ಓದುತ್ತಾ ಇಂಗ್ಲಿಷ್ ಸಿನಿಮಾಗೆ ಟಿಕೆಟ್ ಪಡೆಯಲು ನಿಲ್ಲುತ್ತಿದ್ದ ವ್ಯಕ್ತಿಯನ್ನೊಮ್ಮೆ ಊಹಿಸಿಕೊಳ್ಳಿ. ಹೇಳಿದ್ದನ್ನೆಲ್ಲ ಗಣೇಶರು ನಾವೆಷ್ಟು ಯೋಚಿಸಿದರೂ ಅದಕ್ಕಿಂತಲೂ ತುಸು ಹೆಚ್ಚಿನದೆ. ಗಣೇಶರದು ಬಲು ನಿಷ್ಠರು ವ್ಯಕ್ತಿತ್ವ. ಏನನ್ನೂ ಹೇಳಬೇಕೋ ಮುಲಾಜಿಲ್ಲದೆ ಹೇಳಿಬಿಡುತ್ತಾರೆ. ಅವರ ಪ್ರವಚನಗಳನ್ನು ಕೇಳಬೇಕು. ಅದು ಅನೇಕ ಬಾರಿ ಇಡೀ ಜಗತ್ತನ್ನು ಸುತ್ತಾಡಿಕೊಂಡು ಯಾರಿಗೂ ಯಾವ ವಿಚಾರವನ್ನೂ ಮುಟ್ಟಿಸಬೇಕು ಒಂದಿನಂತೂ ದ್ವಂದ್ವವಿಲ್ಲದಂತೆ ಮುಟ್ಟಿಸಿಬಿಡುತ್ತಾರೆ. ಬೈಗಳು ಕಾವ್ಯಾತ್ಮಕವಾಗಿರುತ್ತದೆ ಎನ್ನುವುದೇ ಬಯಸಿಕೊಂಡವನಿಗೂ ಸಂತಸ ಸಂಗತಿ. ಹೊಸ ಕಾರು ತೆಗೆದುಕೊಂಡ ಮಿತ್ರರೊಬ್ಬರು ಗಣೇಶನನ್ನು ಒಂದು ಸುತ್ತು ಹೊಡೆಸಿ ಅದರ ವಿವರಗಳನ್ನು ಬಗೆಬಗೆಯಾಗಿ ವರ್ಣಿಸಿ ಕಾರಿನಿಂದ ಇಳಿಯುವಾಗ ಹೇಗಿದೆ ಎಂದು ಬಲು ಕಾಳಜಿಯಿಂದ ಕೇಳಿದರಂತೆ. ಗಣೇಶನಿಗೇನು, ನಿಮ್ಮ ಹಳೆಯ ಮಾರುತಿ ಕಾರಿಗೂ ಇದಕ್ಕೂ ಯಾವ ವ್ಯತ್ಯಾಸವೂ ಕಾಣುತ್ತಿಲ್ಲ, 2 ಚೆನ್ನಾಗಿಯೇ ಇವೆ ಎಂದರಂತೆ. ಹೊಸ ಕಾರು ಕೊಂಡವನ ಉತ್ಸಾಹ ಪಾತಾಳಕ್ಕೆ ಇಳಿದು ಹೋಗಿರಬೇಕು. ಹಾಗೆಂದು ಗಣೇಶರು ಪ್ರೀತಿಯಿಂದ ಮೈದಡಿವಿ ಮಾತನಾಡುವುದೇ ಇಲ್ಲ ಎಂದುಕೊಳ್ಳಬೇಡಿ. ಗೋಖಲೆಯಲ್ಲಿ ಒಮ್ಮೆ ಉಪನ್ಯಾಸ ಮಾಲೆ ಆಯೋಜಿಸಲಾಗಿತ್ತು. ಮೊದಲ ದಿನ ಉಪನ್ಯಾಸ ಮುಗಿದಿತ್ತು. 2ನೇ ದಿನಕ್ಕೂ ಮುನ್ನ ಧಾವಂತದಲ್ಲಿ ಬಂದ ಗಣೇಶರು ಬಹಳ ಪ್ರೀತಿಯಿಂದ ಮೈದಡಿವಿ, ಒಳ್ಳೆಯ ವಿಚಾರವನ್ನೇ ಆರಿಸಿಕೊಂಡಿದ್ದೀರಿ, ಸಮಾಜಕ್ಕೆ ಇದನ್ನು ಸೂಕ್ತ ರೀತಿಯಲ್ಲಿ ಮುಟ್ಟಿಸುವ ಅಗತ್ಯವಿದೆ ಎಂದರಲ್ಲದೆ, ತಡವಾದರೆ ನೀವು ಹೊರಟು ಬಿಡಬಹುದೇನು ಎಂದು ಮುಂಚಿತವಾಗಿಯೇ ಬಂದೆ ಎಂದಾಗ ನೀರಾ ಕೆರೆಗೂ ಹೋಗಿಬಿಡುವ ಪ್ರಸಂಗ. ನನಗೆ ಗಣೇಶರೇ ಹೀಗಿರಬಹುದಾದರೆ ಇನ್ನು ಇವರನ್ನು ಪಳಗಿಸಿದ ಇವರ ಸಾಮರ್ಥ್ಯಕ್ಕೆ ಹೊರೆಗಲ್ಲಾದ ಆ ಮಹಾಪುರುಷರಲ್ಲಿ ಹೇಗಿರಬಹುದು ಯೋಚನೆ ಮಾಡಿಯೇ ರೋಮಾಂಚನಿಸುತ್ತದೆ. ದೊಡ್ಡವರೆಂದರೆ ಹಾಗೆಯೇ ಅಲ್ಲವೇ? ಅವರು ಎಷ್ಟು ಸಾಮಾನ್ಯವಾಗಿರುತ್ತಾರೆಂದರೆ ಅತ್ಯಂತ ಕಿರಿಯರು ಅವರೊಂದಿಗೆ ಸಹಜವಾಗಿ ಕೂರಬಲ್ಲವರು. ಹಾಗೆಯೇ ಅವರೇನಾದರೂ ಎದ್ದು ನಿಂತರೆ ಜೊತೆಗಿರುವ ದೊಡ್ಡವರೂ ಕುಳಿತುಕೊಳ್ಳಲಾರರು. ಗಣೇಶರದ್ದು ಅಂಥದ್ದೇ ವ್ಯಕ್ತಿತ್ವ, ಹೆಸರು, ಕೀರ್ತಿಯಿಂದ ದೂರವಿರುವ ಗಣೇಶರು ಶತಾವಧಾನಿ ಎಂಬ ವಿಶೇಷಣವನ್ನು ತಮ್ಮ ಹೆಸರಿನೊಂದಿಗೆ ಜೋಡಿಸಿಕೊಂಡಿರುವುದು ಅಚ್ಚರಿ ಎನಿಸುತ್ತದೆ. ಶಶಿಕಿರಣ ಕುರಿತಂತೆ ಈ ಕೃತಿಯಲ್ಲಿ ಉಲ್ಲೇಖ ಮಾಡಿದಾಗಲೇ ಅದು ಕೂಡ ಅವರ ಬಯಕೆಯಲ್ಲಿ ತರಂಗಕ್ಕೆ ಬರೆಯುತ್ತಿದ್ದಾಗ ಅದು ಒಂದು ಗೊಂದಲದ ಕಾರಣಕ್ಕೆ ಸಂಪಾದಕನ ಗುಲ್ವಾಡಿಯವರು ಮಾಡಿದ ಹೆಸರಿನ ಸಣ್ಣ ಬದಲಾವಣೆ ಅಂತ ಗೊತ್ತಾಗಿದೆ. ಈ ಕೃತಿ ನಾವೆಲ್ಲ ಓದಲೇಬೇಕು, ಏಕೆಂದರೆ ಇದು ವ್ಯಕ್ತಿಯೊಬ್ಬರ ಬಗ್ಗೆ ಇರುವಂತಹ ಸಾಮಾನ್ಯ ಚಿತ್ರಣವೆನಿಸಿದೆ. ವ್ಯಕ್ತಿತ್ವ ಒಂದು ಆದರ್ಶ ರೂಪದ ಕನ್ನಡಿಯಂತಿದೆ. ವ್ಯಕ್ತಿ ವಿಭೂತಿ ಎನ್ನುವುದು ಈ ಕೃತಿಗೆ ಬಲು ಸೂಕ್ತವಾದ ಹೆಸರು. ಶಶಿಕಿರಣರು ಅಷ್ಟೇ ಲಾಲಿತ್ಯಪೂರ್ಣವಾಗಿ ಬರೆದಿದ್ದಾರೆ.
ಗಣೇಶರ ಕುರಿತಂತೆ ಮತ್ಯಾರು ಬರೆದಿದ್ದರೂ ಅದು ಇಷ್ಟು ಸೊಗಸಾಗಿ ಮೂಡಿರಬಹುದಿತ್ತು ಎಂದೇ ಅನಿಸುತ್ತೆ. ಮಕ್ಕಳೆದರು ಈ ಕೃತಿಯನ್ನು ಸುಮ್ಮನೆ ಓದುತ್ತಾ ಹೋಗಬೇಕು. ಅವರು ಯೌವನಕ್ಕೆ ಬರುವವರಿಗೆ ಯಾವ ಮಾರ್ಗದಲ್ಲಿ ಹೆಜ್ಜೆ ಇಡಬೇಕು ಎಂಬುದಕ್ಕೆ ಅದೊಂದು ದಾರಿದೀಪವಾಗಬಲ್ಲದು. ಗಣೇಶರಿಗೆ 60 ಆದುದು ಒಳ್ಳೆಯದೇ ಆಯಿತು. ಇಲ್ಲವಾದರೆ ಇಂತಹ ಒಂದು ಕೃತಿಯನ್ನು ಸಮಾಜದ ಮುಂದಿರುವ ಯೋಚನೆಯನ್ನು ಯಾರೂ ಮಾಡುತ್ತಿರಲಿಲ್ಲ. ಇದರ ಹಿಂದಿರುವ ಎಲ್ಲ ಮಿತ್ರರಿಗೂ ಚಿರುಣಿ. ಇದನ್ನು ವೆಂಕಟೇಶ್ ಕುಲಕರ್ಣಿ ಗುಲ್ಬರ್ಗ ಅವರು ಬರೆದಿದ್ದಾರೆ. ಭಾಳ ಚೆನ್ನಾಗಿ ಬರೆದಿದ್ದಾರೆ. ಎಲ್ಲ ತಿಳ್ಕೊಳ್ಳಿ. ಇವತ್ತು ನಾವು ದಿನ ಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 4/8/2024 ಭಾನುವಾರ, ಶ್ರೀ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನ, ಗ್ರೀಷ್ಮ ಋತು, ಆಷಾಢ ಮಾಸ, ಕೃಷ್ಣಪಕ್ಷ, ತಿಥಿ ಅಮಾವಾಸ್ಯೆ, ಹಗಲು 3:39. ಇವತ್ತು ಜ್ಯೋತಿರ್ಭೀಮೇಶ್ವರ ವ್ರತ, ನಾಗರ ಪಂಚಮಿ ಅಲ್ಲ, ಜ್ಯೋತಿರ್ಭೀಮೇಶ್ವರ ವ್ರತ ಅಮಾವಾಸ್ಯೆ. ಮನೆಯಲ್ಲಿ ಆಚರಣೆ ಮಾಡಿ. ನಕ್ಷತ್ರ ಪುಷ್ಯ, ಹಗಲು 1:34. ಮಳೆ ಆಶ್ಲೇಷ. ಒಂದನೇ ಪಾದ. ರಾಹುಕಾಲ 5:14ರಿಂದ 6:48 ತನಕ ಇದೆ. ಗುಳಿಕ ಕಾಲ 3:39ರಿಂದ 5:14 ತನಕ ಇದೆ. ಯಮಗಂಟ ಕಾಲ 12:29ರಿಂದ 2:04 ತನಕ ಇದೆ. ಇವತ್ತು ಯಾರು ಹುಟ್ಟುಹಬ್ಬ ಆಚರಿಸುತ್ತಿದ್ದರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸುವವರಿಗೆ ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳು ತಿಳಿಸ್ತೀವಿ. ದೇವರು ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಿದ್ದ ನಾನು ಕೇಳ್ಕೊತೀನಿ. ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿದ್ದರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು.